ಆಕಾಶವಾಣಿ ಭದ್ರಾವತಿ. ವಚನದಲ್ಲಿ ನಾಮಾಮೃತ ತುಂಬಿ ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ ವಚನೋದಯ ವಚನಾಮೃತಗಳನ್ನೊಳಗೊಂಡ ಸಾಪ್ತಾಹಿಕ ಸಂಚಿಕೆ. ಸಹಯೋಗ ಬಸವ ಸಮಿತಿ ಬೆಂಗಳೂರು ಹಾಗೂ ಕುವೆಂಪು ವಿಶ್ವವಿದ್ಯಾಲಯದ ಬಸವಪೀಠ. ಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರ ಹಳಿಯಲು ಬೇಡ, ಇದೆ ಅಂತರಂಗ ಶುದ್ಧಿ, ಇದೆ ಬಹಿರಂಗ ಶುದ್ಧಿ, ಇದೆ ನಮ್ಮ ಕೂಡಲ ಸಂಗಮ ದೇವರನೊಲಿಸುವ ಪರಿ. ವಚನೋದಯ 43ನೆಯ ಕಾರ್ಯಕ್ರಮದಲ್ಲಿ ಶರಣರ ವೈಚಾರಿಕತೆ ಈ ಕುರಿತು ಮಾತನಾಡುತ್ತಾರೆ ನಿವೃತ್ತ ಪ್ರಾಂಶುಪಾಲರಾದ ಸುಶೀಲಾ ನೆಲ್ಲಿಸರ. ಗುಹೇಶ್ವರ 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 ಗುಹೇಶ್ವರ. ಪ್ರಣತಿಯೂ ಇದೆ ಭಕ್ತಿಯೂ ಇದೆ, ಪ್ರಣತಿಯೂ ಇದೆ ಭಕ್ತಿಯೂ ಇದೆ, ಜ್ಯೋತಿಯು ಬೆಳಗುವೆಡೆ ತೈಲವಿಲ್ಲದೆ ಪ್ರಭೆ ತಾನೆಲ್ಲಿಯದೋ, ತೈಲವಿಲ್ಲದೆ ಪ್ರಭೆ ತಾನೆಲ್ಲಿಯದೋ, ಗುರುವಿದೆ ಲಿಂಗವಿದೆ, ಗುರುವಿದೆ ಲಿಂಗವಿದೆ, ಶಿಷ್ಯನ ಸುಜ್ಞಾನ ಉದಯವಾಗದನ್ನಕ್ಕರ, ಭಕ್ತಿ ಎಲ್ಲಿಯದೋ ಭಕ್ತಿ ಎಲ್ಲಿಯದೋ ಭಕ್ತಿ ಎಲ್ಲಿಯದೋ, ಸೋಹಂ ಎಂಬುದ ಕೇಳಿ ದಾಸೋಹ ಮಾಡದಿದ್ದಡೆ, ಸೋಹಂ ಎಂಬುದ ಕೇಳಿ ದಾಸೋಹ ಮಾಡದಿದ್ದಡೆ, ಅತಿಗಳವೇ ಗುಹೇಶ್ವರ ಅತಿಗಳವೇ ಗುಹೇಶ್ವರ ಗುಹೇಶ್ವರ ಗುಹೇಶ್ವರ. ಹನ್ನೆರಡನೇ ಶತಮಾನದಲ್ಲಿನ ಶರಣರು ಆಧ್ಯಾತ್ಮಿಕ ಪ್ರಜ್ಞೆಯಿಂದ ಕೂಡಿದ ಸಾಮಾಜಿಕ ಆಂದೋಲನಕ್ಕೆ ನಾಂದಿ ಹಾಡಿದವರು. ಅಹಂಭಾವರಹಿತ ಮತ್ತು ಶೋಷಣೆ ರಹಿತವಾದ ಸರಳ ಸಮಾಜ ನಿರ್ಮಾಣಕ್ಕಾಗಿ ಹಾತೊರೆದವರು. ಶರಣ ಪರಂಪರೆಯಲ್ಲಿ ಬಂದ ವಚನಕಾರರು ಕಾಯಕ ಸಿದ್ಧಾಂತಕ್ಕೆ ಹೆಸರಾದವರು. ಸಕಲ ಜೀವಾತ್ಮರಿಗೆ ಲೇಸನೇ ಬಯಸಿದವರು. ಮನುಧರ್ಮವನ್ನು ಬಿಟ್ಟು ಮಾನವ ಧರ್ಮವನ್ನು ತೋರಿದವರು. ಸಕಲ ಜೀವಿಗಳಿಂದ ಕೂಡಿದ ಜಂಗಮ ಜಗತ್ತನ್ನೇ ದೇವರೆಂದು ಭಾವಿಸಿದವರು. ಹೀಗಾಗಿ ಭೌತಿಕ ಮತ್ತು ಆಧ್ಯಾತ್ಮಿಕ ಜಗತ್ತುಗಳಲ್ಲಿ ಏಕಕಾಲಕ್ಕೆ ಜೀವಿಸುವುದನ್ನು ಕಲಿಸುವ ಪ್ರಜ್ಞೆ ಮೂಡಿಸಿದವರು. ಬರೀ ಸ್ವರ್ಗ ನರಕಗಳ ಭ್ರಮೆಯನ್ನಿಟ್ಟುಕೊಂಡು ಬದುಕನ್ನು ಹಸನುಗೊಳಿಸಲಿಕ್ಕಾಗದು ಎಂದವರು. ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ, ಆರ್ಥಿಕವಾಗಿ ಹೆಣ್ಣು ಗಂಡುಗಳ ಮಧ್ಯೆ ಸಮಾನತೆಯನ್ನು ಸಾಧಿಸದೆ ಸ್ವಸ್ಥ ಸಮಾಜ ಸೃಷ್ಟಿಸಲಿಕ್ಕೆ ಆಗದು ಎಂಬ ಭಾವ ತಳೆದವರು. ಶರಣರ ಜೀವನದಿಂದ ನಾವು ಮುಖ್ಯವಾಗಿ ಕಲಿಯಬೇಕಾದುದನ್ನು ಇನ್ನೂ ಕಲಿತಿಲ್ಲ. ನವನಾಗರಿಕರೆಂದು ಸುಸಂಸ್ಕೃತರೆಂದು
ಹೇಳಿಕೊಳ್ಳುತ್ತಿದ್ದೇವೆ ಅಷ್ಟೇ. ಆದರೆ ನಮ್ಮಲ್ಲಿನ ಕ್ರೌರ್ಯ, ಪಾಶವೀಕೃತ್ಯ ಕಡಿಮೆಯಾಗದೆ ಅಧಿಕಗೊಂಡಿದೆ. ಒಂದು ರೀತಿಯ ಹೃದಯ ದೌರ್ಬಲ್ಯದಿಂದ ನರಳುತ್ತಿದ್ದೇವೆ. ವರ್ಗ, ವರ್ಣ, ಜಾತಿ ವ್ಯವಸ್ಥೆಗಳ ಮೇಲಾಟದಿಂದ ನಲುಗಿ ಹೋಗುತ್ತಿದ್ದೇವೆ. ಪ್ರಸ್ತುತ ಮನುಷ್ಯ ಸಂಬಂಧಗಳು ಕುಸಿಯುತ್ತಿವೆ. ಸ್ಪರ್ಧೆ, ಅಸೂಯೆಗಳು ಹೆಚ್ಚಾಗಿ ಜನತೆ ಪರಸ್ಪರ ನಂಬಿಕೆ ಕಳೆದುಕೊಳ್ಳುತ್ತಿದ್ದಾರೆ. ಹಾಗಾಗಿ ಶರಣರ ಚಿಂತನೆಗಳು ಇಂದು ನಮಗೆ ತುಂಬ ಪ್ರಸ್ತುತವಾಗಿವೆ ಎನಿಸುತ್ತದೆ. ದೇಹವನ್ನು ದೇಗುಲವಾಗಿಸಿದ, ಲಿಂಗವನ್ನು ಶಿವಸಂಕೇತವಾಗಿಸಿದ, ಅಂತರಂಗ ಬಹಿರಂಗ ಶುದ್ಧಿಯಿಂದ ಆತ್ಮಜ್ಞಾನಕ್ಕೆ ಒತ್ತು ಕೊಟ್ಟು ಸ್ತ್ರೀ ಪುರುಷರಲ್ಲಿ ಸಮಾನತೆ ತಂದುಕೊಟ್ಟು ಶರಣರು ಆಧುನಿಕ ಚಳುವಳಿಗಳಿಗೆ ಜ್ಯೋತಿ ಸ್ವರೂಪಗಳಾಗಿದ್ದಾರೆ. ದಯವಿಲ್ಲದ ಧರ್ಮ ಅದಾವುದಯ್ಯ? ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ, ದಯವೇ ಧರ್ಮದ ಮೂಲವಯ್ಯ ಎಂದು ಬಸವಣ್ಣನವರು ಹೇಳಿದರು. ಸಾಮಾಜಿಕ ಬದುಕಿನಲ್ಲಿ ಪ್ರೀತಿ, ನಂಬಿಕೆ, ಕರುಣೆ, ದಯೆಗಳನ್ನು ಪ್ರೇರೇಪಿಸಬೇಕಾಗಿದ್ದ ಧರ್ಮ ಕೇವಲ ಮತವಾಗಿ ಪರಿವರ್ತಿತವಾದಾಗ ಮನುಷ್ಯನನ್ನು ಮೌಢ್ಯದ, ಕಂದಾಚಾರದ ಕೂಪದಲ್ಲಿ ತಳ್ಳಿದಾಗ ಶಿವಶರಣರು ಸುಧಾರಣೆಯ ಬಾವುಟವನ್ನು ಹಾರಿಸಿದರು. ಶರಣರು ಮನುಷ್ಯ ಕೇಂದ್ರಿತ ಚಿಂತನೆಯ ಮೇಲೆ ಹೊಸ ಸಮಾಜದ ನಿರ್ಮಾಣಕ್ಕೆ ನಾಂದಿ ಹಾಡಿದರು. ಮಾನವ ಧರ್ಮದ ಕಲ್ಪನೆಗೆ ಹದವಾದ ಹಿನ್ನೆಲೆ ಸೃಷ್ಟಿಸಿದರು. ಕೆಳಗಿದ್ದವರನ್ನು ಮೇಲೆತ್ತುವ ಕ್ರಮ ಶರಣ ಧರ್ಮದ ಉದ್ದೇಶವಾಯಿತು. ಶರಣರ ವಿಚಾರಶೀಲತೆ ಧರ್ಮವನ್ನು ನಿರಾಕರಿಸಲಿಲ್ಲ. ಬದಲಾಗಿ ಧರ್ಮದ ಹೆಸರಿನಲ್ಲಿದ್ದ ವಿಕೃತಿಗಳನ್ನು, ಗೊಡ್ಡು ಸಂಪ್ರದಾಯಗಳನ್ನು ಕಿತ್ತೆಸೆದು ಮಾನವರೆಲ್ಲರೂ ಒಂದೇ ಎಂದು ಸಾರಿತು. ಶರಣರು ಇಂದ್ರಿಯ ನಿಗ್ರಹವನ್ನು ಒಪ್ಪಲಿಲ್ಲ. ಏಕೆಂದರೆ ಇಂದ್ರಿಯ ನಿಗ್ರಹವ ಮಾಡಿದಡೆ ಹೊಂದುವವು ದೋಷಗಳು. ಇಂದ್ರಿಯ ನಿಗ್ರಹವ ಮಾಡಿದಡೆ ಹೊಂದುವವು ದೋಷಗಳು, ಮುಂದೆ ಬಂದು ಕಾಡುವವು ಪಂಚೇಂದ್ರಿಯಗಳು ಎಂಬ ಪರಿಜ್ಞಾನವಿದ್ದಿದ್ದರಿಂದಲೇ ಸಂಸಾರದಲ್ಲಿದ್ದುಕೊಂಡೇ ಶಿವನ ಧ್ಯಾನಿಸಿದರು. ಆದ್ದರಿಂದಲೇ ಸಿದ್ಧರಾಮರು ತಮ್ಮೊಂದು ವಚನದಲ್ಲಿ ಈ ಅಂಶವನ್ನು ಕುರಿತು ಸ್ಪಷ್ಟವಾಗಿ ಈ ರೀತಿ ಹೇಳುತ್ತಾರೆ: ಭಕ್ತನ ಮನ ಹೆಣ್ಣಿನೊಳಗಾದರೆ ವಿವಾಹವಾಗಿ ಕೂಡುವುದು. ಭಕ್ತನ ಮನ ಹೆಣ್ಣಿನೊಳಗಾದರೆ ವಿವಾಹವಾಗಿ ಕೂಡುವುದು. ಭಕ್ತನ ಮನ ಮಣ್ಣಿನೊಳಗಾದರೆ ಕೊಂಡು ಆಲಯವ ಮಾಡುವುದು. ಭಕ್ತನ ಮನ ಮಣ್ಣಿನೊಳಗಾದರೆ ಕೊಂಡು ಆಲಯವ ಮಾಡುವುದು. ಭಕ್ತನ ಮನ ಹೊನ್ನಿನೊಳಗಾದರೆ ಬಳಲಿ ದೊರಕಿಸುವುದು ನೋಡ. ಭಕ್ತನ ಮನ ಹೊನ್ನಿನೊಳಗಾದರೆ ಬಳಲಿ ದೊರಕಿಸುವುದು ನೋಡ. ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಹೆಣ್ಣ ಬಿಟ್ಟು ಲಿಂಗವನ್ನೊಲಿಸಬೇಕೆಂಬರು. ಹೆಣ್ಣ ಬಿಟ್ಟು ಲಿಂಗವನ್ನೊಲಿಸಬೇಕೆಂಬರು. ಹೆಣ್ಣಿಂಗೆಯೂ ಲಿಂಗಕ್ಕೆಯೂ ವಿರುದ್ಧವೇ. ಸಾಂಸಾರಿಕ ಜೀವನ ಸಾಧಕನಿಗೆ ಬಾಧಕವಲ್ಲ, ಸಹಜವಾದ ಮಾರ್ಗ ಎಂಬುದನ್ನು ಪ್ರಚುರಪಡಿಸಿದವರು ನಮ್ಮ ಶರಣರು. ತೀವ್ರವಾದ ವೈರಾಗ್ಯ, ಬ್ರಹ್ಮಚರ್ಯಗಳನ್ನು ತಿರಸ್ಕರಿಸದಿದ್ದರೂ ಅವು ಅಪವಾದಾತ್ಮಕ ಎಂಬ ಅರಿವೂ ಇತ್ತು. ಏಕೆಂದರೆ ಅಲ್ಲಮ ಅಕ್ಕನಂತಹ ದಿವ್ಯಚೇತನಗಳಿಗೆ ಮಾತ್ರ ಇಂಥ ಸಾಧನೆ ಸಾಧ್ಯ. ಆದರೆ ಅದನ್ನು ಸಾರ್ವತ್ರಿಕಗೊಳಿಸುವುದು ಅಸಾಧ್ಯ. ಈ ಸಾವ ಕೆಡುವ ಗಂಡರ ನೊಯ್ದು ಒಲೆಯೊಳಗಿಕ್ಕು ಎಂಬ ಅಕ್ಕನ ಮಾತು ಎಲ್ಲರಿಗೂ ಆದರ್ಶವಾಗಲಾರದು. ಅಕ್ಕ ಅತೀತವಾದ ಬೆಳಕಿದ್ದಂತೆ. ಆ ಬೆಳಕಿನಲ್ಲೇ ಈ ಇಹದ ಗಂಡಂದಿರಿಗೆ ಹೆಂಡಿರಾಗಿ ಆ ನಿಲುವಿಗೇರಿದ ಲಕ್ಕಮ್ಮ, ಲಿಂಗಮ್ಮ, ಗಂಗಾಂಬಿಕೆ, ನೀಲಾಂಬಿಕೆಯರು ಹೆಚ್ಚು ಹತ್ತಿರದವರಾಗುತ್ತಾರೆ. ಅಲ್ಲಮನು ಹೇಳುವಂತೆ ಉಭಯ ದೃಷ್ಟಿ ಏಕದೃಷ್ಟಿಯಲ್ಲಿ ಕಾಂಬಂತೆ ದಂಪತಿ ಏಕಭಾವವಾಗಿ ನಿಂದಲ್ಲಿ ಗುಹೇಶ್ವರ ಲಿಂಗಕ್ಕೆ ಅರ್ಪಿತವಾಯಿತು. ಶರಣರು ಇಂಥ ದಂಪತಿ ಏಕೋಭಾವಕ್ಕೆ ಒತ್ತು ಕೊಟ್ಟಿದ್ದರಿಂದಲೇ ಬಸವನ ಪತ್ನಿ ನೀಲಾಂಬಿಕೆ ವೈಚಾರಿಕ ಮಟ್ಟದಲ್ಲಿ ನಿಂತು ಹೀಗೆ ಹೇಳುತ್ತಾಳೆ: ಬಸವನ ಅನುಭವದಿಂದ ವಿವರವ ಕಂಡು ವಿಚಾರ ಪತ್ನಿಯಾದೆನಯ್ಯ. ತಾನು ಬಸವನಿಗೆ ಕೇವಲ ಭೌತಿಕ ಪತ್ನಿಯಾಗದೆ ವಿಚಾರ ಪತ್ನಿಯೂ ಆಗಿದ್ದೇನೆ ಎಂದು ಹೇಳುತ್ತಾಳೆ. ಪ್ರಾಯಶಃ ಆಕೆಯ ಇಂತಹ ನಿಲುವು ನಮ್ಮೆಲ್ಲರ ಸದ್ಗೃಹಿಣಿಯರ ನಿಲುವಾಗಬೇಕಾಗಿದೆ. ಆ ಸಿದ್ಧಿಗೇರಬೇಕಾದ ಆದರ್ಶ ಶರಣ ಧರ್ಮದಲ್ಲಿದೆ, ಶರಣೆಯರ ಬದುಕಿನಲ್ಲೂ ಇದೆ. ಹೆಣ್ಣು ಹೊನ್ನು ಮಣ್ಣು ಇಹ ಜೀವನಕ್ಕೆ ಕುತ್ತು.
ಬಾಳನ್ನು ಹಾಳು ಮಾಡುತ್ತದೆ ಎನ್ನುವವರು ಇದ್ದಾರೆ. ಆದರೆ ಹೊನ್ನು ಸರ್ವ ಅರ್ಥಕ್ಕೂ ಸಾಧಕ. ಹೆಣ್ಣು ಮಾತೃಸ್ವರೂಪಿಣಿ. ಮಣ್ಣು ಭೂಮಿಗೆ ಆಧಾರ. ಮನುಷ್ಯನ ವ್ಯಾವಹಾರಿಕ ಜೀವನಕ್ಕೆ ಈ ಮೂರೂ ಬೇಕು. ಅವನ್ನು ತಿರಸ್ಕಾರ ಮಾಡುವ ಅಗತ್ಯವಿಲ್ಲ. ಇವುಗಳನ್ನು ನೋಡುವ ದೃಷ್ಟಿ ಪವಿತ್ರವಾದರೆ, ಬಳಸುವ ಭಾವ ಶುದ್ಧವಾದರೆ ಮೂರೂ ಜೀವನಕ್ಕೆ ಸಾಧಕವೇ. ಹೆಣ್ಣಿನ ಬಗೆಗಿನ ಸಂಕಲ್ಪ ಶುದ್ಧಿ, ಶೀಲ ಶುದ್ಧಿ, ಹೃದಯ ಶುದ್ಧಿಯನ್ನು ಪುರುಷರು ಸರಿಯಾಗಿ ಅರ್ಥ ಮಾಡಿಕೊಂಡಿಲ್ಲವಾದರೆ ಸಿದ್ದರಾಮರು ಹೇಳಿದ ಸಮಾಜ ಸೇವೆ ಕೇವಲ ಪ್ರದರ್ಶನವಾಗುತ್ತದೆ. ಆಗ ಎಲ್ಲೆಲ್ಲೂ ಶೋಷಣೆ, ಭ್ರಷ್ಟಾಚಾರ, ಅತ್ಯಾಚಾರಗಳು ತಾಂಡವವಾಡುತ್ತವೆ. ಶರಣ ನುಡಿದುದೇ ಶಿವತತ್ವ, ಶರಣ ನುಡಿದುದೇ ಶಿವತತ್ವ ಕಾಣಿರೋ ಎಂಬ ನಡೆ ಇಲ್ಲದಿರುವುದೇ ಇದಕ್ಕೆ ಕಾರಣವಾಗಿದೆ. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾಃ ಎಂಬ ಮಾತು ಕೆಲವೊಮ್ಮೆ ಬೂಟಾಟಿಕೆ ಅನಿಸುತ್ತದೆ. ಯಜ್ಞೋಪವೀತದ ಹಕ್ಕನ್ನು, ಮೋಕ್ಷದ ಹಕ್ಕನ್ನು ಕಸಿದುಕೊಂಡ ಧರ್ಮಶಾಸ್ತ್ರಗಳನ್ನು, ಪುರಾಣಗಳನ್ನು ಗೌರವಿಸಬೇಕೇ ಎಂಬ ಪ್ರಶ್ನೆ ಕಾಡುತ್ತದೆ. ಲಿಂಗಭೇದವನ್ನುಳಿದು ದೈಹಿಕ ರಚನೆಯಲ್ಲಾಗಲಿ ಬೌದ್ಧಿಕ ಶಕ್ತಿಯಲ್ಲಾಗಲಿ ಸ್ತ್ರೀ ಪುರುಷರ ನಡುವೆ ಕಿಂಚಿತ್ತೂ ವ್ಯತ್ಯಾಸ ಇಲ್ಲವೆನ್ನುವುದನ್ನು ಗಮನದಲ್ಲಿಟ್ಟುಕೊಳ್ಳಬೇಕು. ಸ್ತ್ರೀಯನ್ನು ಅವಕಾಶ ವಂಚಿತರನ್ನೂ ದಾಸ್ಯ ಪಂಜರದಲ್ಲೇ ಬಂಧಿಸಲಾಗಿ ಜಗತ್ತಿನ ಮೇಧಾಶಕ್ತಿ ಹಾಗೂ ಪ್ರಗತಿ ಕುಂಠಿತವಾಯಿತೆಂಬುದನ್ನು ಮರೆಯಬಾರದು. ಸಮಾಜದ ಭದ್ರತೆ, ಬಂಧುರತೆ ಹಾಗೂ ಮೇಲ್ಮೆಗೆ ಅತ್ಯುಪಯುಕ್ತ ಕಾಣಿಕೆ ನೀಡಿದವಳು ಸ್ತ್ರೀ ಎಂಬುದನ್ನು ಶರಣರು ಮನಗಾಣಿಸಿದ್ದನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಮನುಷ್ಯನ ಬಾಳು ಒಂದು ಪರಿಮಿತ ಕಾಲಾವಧಿಯುಳ್ಳದ್ದು. ಆ ಅವಧಿಯಲ್ಲಿ ನಾನು ಎಲ್ಲಿಂದ ಬಂದೆ, ಈಗ ಎಲ್ಲಿದ್ದೇನೆ, ಮುಂದೆ ಹೋಗುವುದೆಲ್ಲಿಗೆ ಎಂಬ ಈ ಪ್ರಶ್ನೆಗಳಿಗೆ ಉತ್ತರವನ್ನು ಶಿವಶರಣರ ತತ್ವಾದರ್ಶದಲ್ಲಿ ನಾವು ಹುಡುಕಬೇಕಾಗಿದೆ. ಶರಣರು ಸಾರಿದ ವೀರಶೈವ ಧರ್ಮ ಸಮಾನತೆಯ ಜೊತೆಗೆ ಸಮೃದ್ಧ ಬದುಕಿನ ಮಾರ್ಗ ನೀಡಿದೆ. ಕೆಲವರ ಜ್ಞಾನ ಹಾಗೂ ಶಿಕ್ಷಣವನ್ನು ಸರ್ವರ ಸ್ವತ್ತಾಗಿಸುವಲ್ಲಿ ಮಹತ್ವದ ಪಾತ್ರ ವಹಿಸಿದೆ. ಕ್ರೂರ ಸಾಂಪ್ರದಾಯಿಕ ಕಟ್ಟುಪಾಡುಗಳಿಂದ, ಗಂಡಸಿನ ದಾಸ್ಯದಿಂದ ಹೆಣ್ಣನ್ನು ಮುಕ್ತಗೊಳಿಸಿ ಧಾರ್ಮಿಕ ಸ್ವಾತಂತ್ರ್ಯ ಮೊದಲುಗೊಂಡು ಸರ್ವ ಸ್ವಾತಂತ್ರ್ಯವನ್ನು ಅವಳಿಗೆ ನೀಡಿದ ಕೀರ್ತಿ ಜಗತ್ತಿನಲ್ಲಿ ಮೊದಲ ಬಾರಿಗೆ ಬಸವಾದಿ ಶರಣರಿಗೇ ಸಲ್ಲಬೇಕು. ಹೆಣ್ಣು ಮಾಯೆ ಎಂಬ ಅನಿಷ್ಟವನ್ನು ತೊಡೆದುಹಾಕಿ ಅದ್ವೈತ ಸಿದ್ಧಾಂತದ ಕಾಳಿಕೆಯನ್ನು ಸುಟ್ಟು ಅದನ್ನು ಅಪರಂಜಿಯಾಗಿಸಿದ ಗೌರವ ಅಲ್ಲಮ ಪ್ರಭು ಸಿದ್ದರಾಮರಂತಹ ಶರಣರಿಗೆ ಸಲ್ಲಬೇಕು. ನಾಗಾಂಬಿಕಾ, ಗಂಗಾಂಬಿಕೆ, ನೀಲಾಂಬಿಕೆ, ಮಹಾದೇವಿಯಕ್ಕ, ಮುಕ್ತಾಯಕ್ಕ, ಲಕ್ಕಮ್ಮ, ರಾಯಮ್ಮ, ಸತ್ಯಕ್ಕ ಮೊದಲಾದ ಸ್ತ್ರೀರತ್ನಗಳು ಆಗಿನ ಕಾಲಕ್ಕೇ ಮಾತ್ರವಲ್ಲ, ಜಗತ್ತಿನ ಇತಿಹಾಸದಲ್ಲಿಯೇ ವಿರಳ. ಕೂಡಲ ಸಂಗನ ಶರಣರು ಸತಿ ಬಿಡಿದು ನಿರ್ವಾಣ ಸತಿ ಕಾಣ್ವರು ಕೇಳ ಪ್ರಭುವೇ ಎಂದು ಬಸವಣ್ಣನವರು ನುಡಿದಂತೆ ಹಿಂದಿನ ಅಥವಾ ಮುಂದಿನ ಸಂತರಾಗಲಿ, ಮತ ಪ್ರವರ್ತಕರಾಗಲಿ, ತತ್ವಜ್ಞಾನಿಗಳಾಗಲಿ ಹೇಳಿದಂತೆ ಇಂಥ ಭವ್ಯ ಪರಂಪರೆಯಲ್ಲಿ ಜನ್ಮವೆತ್ತಿ ಹಳೆಯ ಸಂಸ್ಕಾರದ ಪಾತಿಯಲ್ಲಿ ಆಧುನಿಕತೆಯ ಬೀಜವನ್ನು ಬಿತ್ತಿ ಅನುಭವದ ನೀರು ಹೊಯ್ದು ಜ್ಞಾನದ ಗೊಬ್ಬರವನ್ನೂಡಿ ಹೊಸ ಸಮಾಜವನ್ನು ಬೆಳೆಸುವ ಶರಣ ಶಿವಯೋಗಿಗಳನ್ನು ಮತ್ತೆ ಮತ್ತೆ ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳಬೇಕಾಗಿದೆ. ಇದುವರೆಗೆ ಶರಣರ ವೈಚಾರಿಕತೆ ಈ ಕುರಿತು ಮಾತನಾಡಿದವರು ನಿವೃತ್ತ ಪ್ರಾಂಶುಪಾಲರಾದ ಸುಶೀಲಾ ನಿಲ್ಲಿಸರ. ಕೇಳುಗರೆ, ಮುಂದಿನ ವಾರ ವಚನೋದಯ ಸಾಪ್ತಾಹಿಕ ಸಂಚಿಕೆಯಲ್ಲಿ ನಿಮ್ಮ ಭೇಟಿ. ನಮಸ್ಕಾರ. ವಚನದಲ್ಲಿ ನಾಮಾಮೃತ ತುಂಬಿ ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ ವಚನೋದಯ ಸಾಪ್ತಾಹಿಕ ಸಂಚಿಕೆ ಪ್ರಸಾರವಾಯಿತು. ಸಹಯೋಗ ಬಸವ ಸಮಿತಿ ಬೆಂಗಳೂರು ಹಾಗೂ ಬಸವಪೀಠ ಕುವೆಂಪು ವಿಶ್ವವಿದ್ಯಾಲಯ. ನಿರ್ಮಾಣ ಎಚ್.ಎಂ. ಮಹೇಶ್. ನಿರ್ವಹಣೆ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್.ಆರ್. ಭಟ್. ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.